brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ರಾಜಕೀಯ ಪಡಸಾಲೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಡಿಕೆ ಸಹೋದರರು ಮತ್ತು ಎಚ್ಡಿಕೆ ನಡುವೆ ಮಾತಿನ ಸಮರವೇ ನಡೀತಿದೆ. ದಿನಕ್ಕೊಂದು ಆರೋಪ, ಗಂಟೆಗೊಂದು ಟೀಕಾಸ್ತ್ರವನ್ನು ಹೂಡಲಾಗ್ತಾ ಇದೆ. ಈ ಮಧ್ಯೆ ಸಮಸ್ಯೆಯನ್ನ ಡೈವರ್ಟ್ ಮಾಡಬೇಡಿ ಅಂತ ಡಿಕೆ ಸುರೇಶ್ ಆಗ್ರಹಿಸಿದ್ದಾರೆ. ಬನ್ನಿ ಏನೇನಾಗ್ತಿದೆ ನೋಡೋಣ. ಇಶ್ಯೂನ ಡೈವರ್ಟ್ ಮಾಡೋದಕ್ಕೋಸ್ಕರ ಬೇರೆ ಬೇರೆಯವ್ರನ್ನ ಕರೆತರುವಂತ ಪ್ರಯತ್ನ ಮಾಡ್ತಾರೆ. ಯಾರು ಕಳಿಸಿರೋದು ಮಲೇಷಿಯಾಗೆ? ನಮ್ಮ ಬ್ರದರ್ ಹೇಳಿದ ಅಚ್ಚಾ ನನಗೆ ತಲೆಕೆಟ್ಟಿದ್ಯಾ ನಿನಗೆ? ಕಾರ್ತಿಕ್ ಡ್ರೈವರ್ ಕಾರ್ತಿಕ್ ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರದ ಕುರಿತು ವಿಡಿಯೋ ಸಂದೇಶ ಕಳುಹಿಸಿದ್ದ ಕಾರ್ತಿಕ್ ಹೆಸರು ಪ್ರಸ್ತಾಪಿಸಿದ್ದ ಎಚ್ಡಿಕೆ ನಿನ್ನೆ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ರು. ಕಾರ್ತಿಕ್ ಮಲೇಷ್ಯಾದಿಂದಲೇ ವಿಡಿಯೋ ಮಾಡಿದ್ದಾನೆ, ಅವರನ್ನ ಮಲೇಷ್ಯಾಗೆ ಕಳಿಸಿದ್ಯಾರು ಅಂತ ಡಿಕೆ ಸಹೋದರ ಕಡೆ ಬೊಟ್ಟು ಮಾಡಿದ್ರು. ಇದಕ್ಕೆ ಪ್ರತ್ಯುತ್ತರ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕೊಟ್ಟಿರೋ ಡಿಸಿಎಂ ಡಿಕೆ ನಮ್ಮ ಬ್ರದರ್ ಹೇಳಿದ್ರ ಅಂತ ಎಚ್ಡಿಕೆಯ ಕಾಲೆಳೆದಿದ್ದಾರೆ. ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ಮಲೇಷಿಯಾದಲ್ಲಿದ್ದಾನೆ. ಯಾರು ಕಳಿಸಿರೋದು ಮಲೇಷಿಯಾಗೆ? ಒಂದು ಕಾರ್ತಿಕ್. ಹೌದಾ? ನಮ್ಮ ಬ್ರದರ್ ಹೇಳಿದ ಅಚ್ಚಾ ನನಗೆ ತಲೆಕೆಟ್ಟಿದ್ಯಾ ನಿನಗೆ? ಫೈಟ್ ರೋಡಲ್ಲಿ ಫೈಟ್ ಮಾಡ್ತಿದ್ದೆ ನಾನು. ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟದಲ್ಲಿ ಮಡಗೋದು, ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ. ಸಮಸ್ಯೆಯನ್ನ ಡೈವರ್ಟ್ ಮಾಡಬೇಡಿ, ಎಚ್ಡಿಕೆ ವಿರುದ್ಧ ಡಿಕೆ ಸುರೇಶ್ ಕಿಡಿ. ಕುಮಾರಸ್ವಾಮಿ ಆರೋಪವನ್ನ ಸಂಸದ ಡಿಕೆ ಸುರೇಶ್ ತಳ್ಳಿ ಹಾಕಿದ್ದಾರೆ. ಪ್ರಕರಣವನ್ನ ಡೈವರ್ಟ್ ಮಾಡೋದು ಬಿಟ್ಟು ಹಾಸನದ ಹೆಣ್ಣು ಮಕ್ಕಳ ರಕ್ಷಣೆಗೆ ಏನ್ ಮಾಡಬೇಕು ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಶ್ಯೂನ ಡೈವರ್ಟ್ ಮಾಡೋದಕ್ಕೋಸ್ಕರ ಬೇರೆ ಬೇರೆಯವ್ರನ್ನ ಕರೆತರುವಂತ ಪ್ರಯತ್ನ ಮಾಡ್ತಾರೆ. ಅವ್ರು ಹೇಳ್ಬೇಕಾಗಿರೋದು ಹಾಸನದ ಜಿಲ್ಲೆ ಹೆಣ್ಣು ಮಕ್ಕಳ ಮಾನ ರಕ್ಷಣೆಗೆ ಏನ್ ಮಾಡಬೇಕು ಅಂತೇಳಿ. ಆಗಿರೋ ತಪ್ಪು, ಅವ್ರ ಕುಟುಂಬದಿಂದ ಆಗಿರೋ ತಪ್ಪನ್ನ ಸರಿಪಡಿಸೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಹೇಳಬೇಕು. ಇದು ಪೆನ್ ಡ್ರೈವ್ ಕುಟುಂಬ. ಎಚ್ಡಿಕೆ 420 ಹೇಳಿಕೆಗೆ ಡಿಕೆ ಸುರೇಶ್ ಗರಂ. ನಿನ್ನೆ ಡಿಕೆ ಸಹೋದರರ ವಿರುದ್ಧ ಕುಮಾರಸ್ವಾಮಿ ಬೆಂಕಿ ಉಗುಳಿದ್ರು. 420 ಸಹೋದರರು ಚಿಲ್ಲರೆಗಳು ಅಂತೆಲ್ಲ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಡಿಕೆ ಸುರೇಶ್, ಇದು ಪೆನ್ ಡ್ರೈವ್ ಕುಟುಂಬ, ಈ ಕುಟುಂಬದ ಆಸ್ತಿಯೇ ಪೆನ್ ಡ್ರೈವ್ ಅಂತ ಟೀಕಾ ಪ್ರಹಾರ ನಡೆಸಿದ್ದಾರೆ. ಪಾಪ ಏನು ಮಹಾನ್ ಇವರಲ್ಲ ಅವರು. ಕುಮಾರಸ್ವಾಮಿ ದೇವರಾಯಗೌಡ ಮೊದಲು ಭೇಟಿ ಮಾಡಿ ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ 420 ಹೇಳೋದಿಲ್ಲ. ಈ ಕುಟುಂಬದ ಆಸ್ತಿ ಏನಂತ ಪೆನ್ ಡ್ರೈವ್ ಆಸ್ತಿ. ತೆನೆ ಹೊತ್ತ ಮಹಿಳೆ ಪೆನ್ ಡ್ರೈವ್ ಅನ್ನ ಹೊರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಇಡೀ ದೇಶದ ಜನ ಹಾಡಿ ಹೊಗಳ್ತಾ ಇದ್ದಾರೆ. ನೂಲಿನಂತೆ ಸೀರೆ ಅಂತ ಹೇಳ್ತಾ ಇರೋರು ಯಾರು? ಈ ದೇಶದ ಜನ, ಈ ರಾಜ್ಯದ ಜನ. ಸಂತ್ರಸ್ತರನ್ನ ಮೈತ್ರಿ ನಾಯಕರು ಭೇಟಿಯಾಗಲಿ, ಡಿಕೆಶಿ ಆಗ್ರಹ. ಜೆಡಿಎಸ್ ನಾಯಕರಷ್ಟೇ ಅಲ್ಲದೆ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರ ವಿರುದ್ಧವೂ ಮಾತಿನ ಬಾಣಗಳನ್ನ ಬಿಟ್ಟಿದ್ದಾರೆ. ಮೋದಿ ಹೆಸರನ್ನ ಎಳೆದು ತಂದಿರೋದಕ್ಕೆ ಕೇಸರಿ ಕಲಿಗಳು ಕೆರಳಿದ್ರು. ಇದಕ್ಕೆ ವ್ಯಂಗ್ಯವಾಡಿರೋ ಡಿಕೆಶಿ, ಅವರು ಪಾರ್ಟ್ನರ್ಸ್ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಂತ್ರಸ್ತ ಮಹಿಳೆಯರ ಮನೆಗೆ ವಿಜೇಂದ್ರರನ್ನ ಕರೆದುಕೊಂಡು ಅಶೋಕ್ ಹೋಗ್ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕುಮಾರಸ್ವಾಮಿ ಹೇಳ್ತಾರೆ ಏನಕ್ಕೆ ಪ್ರೈಮ್ ಮಿನಿಸ್ಟರ್ ಹಾಕಿದ್ರೆ, ಪ್ರೈಮ್ ಮಿನಿಸ್ಟರ್ ಹಾಕಿ ಅಂದ್ರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಹೇಳಿದ್ಮೇಲೆ ನಾವು ಕೇಳಲೇಬೇಕಲ್ಲ. ಅವ್ರ ಪಾರ್ಟ್ನರ್ ಅಲ್ವಾ? ಸಂಬಂಧ ನಂಟಿಸ್ತಾನ ಇರೋದಕ್ಕೆ, ಪಾರ್ಟ್ನರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದ್ದೀವಿ. ಬೇರೆಯವ್ರನ್ನ ರಸ್ತೆಲ್ಲ ಹೋಗೋನೆಲ್ಲ ಕೇಳಕ್ಕಾಗಿತ್ತಾ? ಈ ಹೆಣ್ಮಕ್ಳು ಹೋಗಿ ಅಶೋಕ ಬೀಯಿಂಗ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ಹೋಗ್ಬೇಕು. ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕರ್ಕೊಂಡು ಹೋಗ್ಬೇಕು, ವಿಜಯನ್ ಕರ್ಕೊಂಡು ಹೋಗ್ಬೇಕು, ಶೋಭಕ್ಕೆ ಕರ್ಕೊಂಡು ಹೋಗ್ಬೇಕು, ಆ ಸಿ.ಟಿ. ರವಿ ಕರ್ಕೊಂಡು ಹೋಗ್ಬೇಕು, ಆ ಸುನೀಲ್ ಕರ್ಕೊಂಡು ಹೋಗ್ಬೇಕು. ಕಾಂಗ್ರೆಸ್ ಮೈತ್ರಿ ನಾಯಕರ ನಡುವೆ ಪಾಸ್ಪೋರ್ಟ್ ಬಾಯ್. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು? ಯಾರ್ರಿ? ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿದ್ರು ವಿದೇಶಕ್ಕೆ. ಸಿಎಂ ಸಿದ್ದರಾಮಯ್ಯ ಹೇಳಿರುವ ಈ ಮಾತಿಗೆ ದೋಸ್ತಿಗಳು ಕೆರಳಿ ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯರ ಆರೋಪಕ್ಕೆ ಜೆಡಿಎಸ್ನ ಜಿಟಿ ದೇವೇಗೌಡ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. ಲೋಕಸಭಾ ಸದಸ್ಯರು ಗೆದ್ದು ಪ್ರಮಾಣ ವಚನ ಸ್ವೀಕಾರ ಮಾಡಿದ
ಮೇಲೆ ಅವ್ರಿಗೆ ರೆಡ್ ಪಾಸ್ಪೋರ್ಟ್ ಕೊಡ್ತಾರೆ. ಕಳಿಸಿದ್ದು ನನ್ನ ನೇರವಾದ ಎಲಿಗೇಷನ್ಗೆ ಸಿದ್ದರಾಮಯ್ಯನವರೇ ಕಳಿಸಿದ್ದಾರೆ. ಇದು ಯಾವುದೂ ಅನುಮಾನ ಇಲ್ಲದೆ ಸಿದ್ದರಾಮಯ್ಯನವರೇ ಅವ್ರನ್ನ ಕಳಿಸಿದ್ದಾರೆ. ಕಳಿಸಿ ಈಗ ಡ್ರಾಮಾ ಮಾಡೋದಕ್ಕೆ ಕೇಂದ್ರಕ್ಕೆ ಪತ್ರ ಬರೀತಾರೆ. ಶ್ರೀಕೃಷ್ಣನಿಗೆ ಭಕ್ತಿ ಭಾವದಿಂದ ಹೆಣ್ಣು ಮಕ್ಕಳಿದ್ದರಂತೆ. ಬಿಜೆಪಿ ನಾಯಕರನ್ನ ಕೆರಳಿಸಿದ ಆರ್.ಬಿ. ತಿಮ್ಮಾಪುರ ಹೇಳಿಕೆ. ಸಚಿವ ತಿಮ್ಮಾಪುರ ಪ್ರಜ್ವಲ್ ರೇವಣ್ಣ ವಿರುದ್ಧ ವಾಗ್ಬಾಣ ಬಿಟ್ಟಿದ್ದಾರೆ. ಶ್ರೀಕೃಷ್ಣನಿಗೆ ಭಕ್ತಿ ಭಾವದಿಂದ ಹೆಣ್ಣು ಮಕ್ಕಳಿದ್ರಂತೆ, ಇದು ರೆಕಾರ್ಡ್ ಮುರಿಯಬೇಕೆಂದು ಇತ್ತೇನೋ, ಹೀಗಂತ ತಿಮ್ಮಾಪುರ ವ್ಯಂಗ್ಯವಾಡಿದ್ದಾರೆ. ಅವರ ಹೇಳಿಕೆಯನ್ನ ಪ್ರಹ್ಲಾದ್ ಜೋಶಿ ಖಂಡಿಸಿದ್ದಾರೆ. ಎಲ್ಲೋ ಒಂದು ಕರಿ ಗಿನ್ನಿಸ್ ದಾಖಲೆ ಆಗ್ತೈತೇನೋ ಅಂತಕ್ಕಂಥ ಭಾವನೆ. ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಕ್ತಿ ಭಾವದಿಂದ ಹೆಣ್ಮಕ್ಳಿದ್ರು ಈ ರೀತಿ ಇರಲಿಲ್ಲ. ಹಿಂದೂ ದೇವತೆಗಳು, ಹಿಂದೂ ಸಮಾಜ, ಹಿಂದೂ ಧರ್ಮ ಅಂದರೆ ಬಿಟ್ಟು ಬಿದ್ದಿದೆ ಕಾಂಗ್ರೆಸ್ ಪಾರ್ಟಿಯವರಿಗೆ. ಇಡೀ ಕಾಂಗ್ರೆಸ್ ಪಾರ್ಟಿ ತಿಮ್ಮಾಪುರ ಈ ಸ್ಟೇಟ್ಮೆಂಟ್ ಕೃಷ್ಣನಿಗೆ ಅಪಮಾನ, ಆನಂತರ ಕೃಷ್ಣನ ಸಮುದಾಯಕ್ಕೆ ಅಪಮಾನ, ಕೃಷ್ಣನ ಭಕ್ತರಿಗೆ ಅಪಮಾನ. ಒಟ್ಟಲ್ಲಿ ಸಂತ್ರಸ್ತರ ಪರ ಕಾಳಜಿಗಿಂತ ನಾಯಕರ ಲಾಭ ನಷ್ಟದ ಲೆಕ್ಕಾಚಾರವೇ ಜೋರಾಗಿದೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ರಾಜಕೀಯ ಪಡಸಾಲೆಯಲ್ಲಿ ದಿನಕ್ಕೊಂದು ಟೀಕಾಸ್ತ್ರಗಳಿಗಷ್ಟೇ ಸಾಕ್ಷಿಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.